ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ರೌಡಿ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ, ಶಾಸಕ ಭೈರತಿ ಬಸವರಾಜ್ಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರಿಂದ ಸಿದ್ಧತೆ. ಕೊಲೆ ಆರೋಪದ ಬೆನ್ನಲ್ಲೇ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಇದರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಶಾಸಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪದ ಬೆನ್ನಲ್ಲೇ ಶಾಸಕ ಭೈರತಿ ಬಸವರಾಜ್ ಅವರ ಹೇಳಿಕೆ ಇದು. ನನ್ನ ವಿರುದ್ಧ ಹೀಗೆ ಆರೋಪ ಮಾಡೋದು ಸರಿಯಲ್ಲ ಅಂತ ಭೈರತಿ ಬಸವರಾಜ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಭೈರತಿ ಅವರನ್ನ. ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಎಂಬಾತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಭೈರತಿ ಬಸವರಾಜ್ ಅವರೇ ಇದ್ದಾರೆ. ಸರ್, ಇದೇನಿದು ಪ್ರಕರಣ? ನಿಮ್ಮ ಹೆಸರು ಕೂಡ ತಳಕು ಹಾಕೊಂಡ್ರಿ. ನಾನು ಹೇಳಿದೆ, ಇದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿನೂ ಕೂಡ ಇಲ್ಲ. ಯಾವುದು ಒಂದು ಸಣ್ಣ ತುಣುಕು ಕೂಡ ನನಗೆ ಗೊತ್ತಿಲ್ಲ. ಯಾರು ನನ್ನ ವಿಚಾರನ ಹೇಳಿದ್ದಾರೆ, ಏನು, ಯಾರು ಬಿಕ್ಲು ಶಿವ, ಯಾರು ಎಲ್ಲಿನ ಜಮೀನು, ಏನು ಅದ್ರ ಬಗ್ಗೆ ಮಾಹಿತಿ ಏನು ಒಂದು ಕೂಡ ಗೊತ್ತಿಲ್ಲ. ಆದರೆ ಸುಮ್ಮನೆ ಎಲ್ಲೋ ಒಂದು ಕಡೆ FIR ಅಲ್ಲಿ ನನ್ನ ಹೆಸರನ್ನು ಸೇರಿಸಿದ್ದಾರೆ ಅಂತೇಳಿ ತಾವು ಸುದ್ದಿ ಮಾಧ್ಯಮ ಮುಖ್ಯನ ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ಭಾಳ ನೋವಾಯಿತು. ಸೊ ನಿಜವಾಗೂ ಕೂಡ ಇದರ ವಿರುದ್ಧವಾಗಿ ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ. ಮಾನ್ಯ ಗೃಹ ಸಚಿವರನ್ನು ಕೂಡ ಸಂಪರ್ಕ ಮಾಡಿ ಈ ರೀತಿಯಾಗಿ ಆಗಿದೆ, ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ, ಯಾಕೆ ನನ್ನನ್ನು ಇದು ಮಾಡಿದೆ ಅಂತ. ಮತ್ತು ನೀವು ಇನ್ನೊಂದು ಮಾತನ್ನು ಹೇಳಿದರೆ, ಕಳೆದ ಸುಮಾರು ದಿವಸಗಳಿಂದಲೇ ಇದು ಕಂಪ್ಲೇಂಟ್ ಆಗಿದೆ, ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ನಿಮ್ಮನ್ನು ಕೇಳ್ಬೋದಾಗಿತ್ತಲ್ಲ ಅಂತ. ಯಾರೂ ಕೂಡ ನಾನು ಸಂಪರ್ಕ ಮಾಡಿಲ್ಲ, ಇದ್ರ ಬಗ್ಗೆ ಯಾರೂ ನನ್ನ ಮಾಹಿತಿಯನ್ನು ಕೇಳಿಲ್ಲ. ಯಾಕೆ ಕೇಳಿಲ್ಲ? ಎಲ್ಲೋ ಒಂದು ಕಡೆ ಇದು ಎಲ್ಲೋ ಒಂದು ರಾಜಕೀಯ ದುರ್ದೃಷ್ಟಿಯಿಂದ ಏನೋ ಕೇಳಿ ಇದ್ದರೆ ನನಗೆ ಅಂದರೆ ನಿಮ್ಮ ವಿರುದ್ಧನೇ ದೂರು ಕೊಟ್ಟಿರ್ತಾರೆ ನೀವು ಹಾಗೂ ನಿಮ್ಮ ಬೆಂಬಲಿಗರ ವಿರುದ್ಧ ನನ್ನ ಕೊಲೆಗೆ ಯತ್ನ ಆಗ್ತದೆ ಅಂತ ಇದೇ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಆ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನನ್ನನ್ನು ಸಂಪರ್ಕ ಮಾಡಿ ಈ ರೀತಿಯಾಗಿ ನಿಮ್ಮ ಮೇಲೆ ಆಪಾದನೆ ಬಂದಿದೆ, ಇದಕ್ಕೆ ಏನು ನಿಮ್ಮ ಇದು ಅಂತ ಹೇಳಿದರೆ ಅದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ಏನೇನು ಹೇಳಬೇಕೋ ಅವ್ರಿಗೆ ಹೇಳ್ತಾ ಇದ್ದೆ. ಯಾರೂ ಕೂಡ ನನ್ನನ್ನು ಸಂಪರ್ಕ ಮಾಡಿಲ್ಲ, ಯಾರೂ ಕೂಡ ನನಗೆ ಈ ರೀತಿಯಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ರಾಜಕೀಯ ದುರುದ್ದೇಶದಿಂದ ಆಗಿದೆಯೋ ಅಥವಾ ಬೇರೆ ಏನಾಗಿದೆಯೋ, ಯಾರು ಇದಕ್ಕೂ ಹಿಂದೆ ಕುಮ್ಮಕ್ಕಿದ್ದಾರೋ ಏನು ಅಂತಲೂ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಸರ್, ಇದು ಜಮೀನು ವಿಷಯ, ಜಮೀನನ್ನ GPA ಕ್ಯಾನ್ಸಲ್ ಮಾಡಿಸ್ಕೊಳ್ಬೇಕು ಅಂತ ನಿಮ್ಮ ಬೆಂಬಲಿಗರು ಒತ್ತಡ ಹೇರಿ. ಒಂದು ನಿಮಿಷ, ಜಮೀನು ವಿಚಾರಗಳ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ. ಯಾವ ಜಮೀನು, ಯಾರು ಒತ್ತಡ ಮಾಡಿದ್ರು ಏನು ಏನಾದರೂ ಗೊತ್ತಿದೆ ಅಂತ ನಾನು ಮಾತಾಡೋಕ್ಕಾಗೋದು. ಏನು ಗೊತ್ತಿಲ್ಲದೆ ಯಾವ ರೀತಿ ನಾನು ನಿಮಗೆ ರಿಯಾಕ್ಷನ್ ಮಾಡಲಿ? ಏನು ಇಲ್ಲದೆ ಇದ್ರೆ ನಿಮ್ಮ ಪಾತ್ರ ಏನು ಇಲ್ದಿದ್ರೆ ಯಾಕೆ ಈ ಥರದೊಂದು ದೂರ ಆಗುತ್ತೆ? ಮತ್ತೆ ಅದಕ್ಕೆ ನನಗೆ ಕೂಡ ಎಲ್ಲೋ ಒಂದು ಕಡೆ ನೋವಾಗಿದೆ. ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ತಪ್ಪು. ಈ ರೀತಿಯಾಗಿ ಯಾಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು? ಸೊ ಅವ್ರು ಏನಿದೆ ನಮ್ಮನ್ನು ಕೇಳಬೇಕಾಗಿತ್ತಲ್ಲ, ಕೇಳದೆ ಈ ರೀತಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದೆ ನಾನು ಇದೆಲ್ಲ ಒಂದು ರಾಜಕೀಯ ದುರುದ್ದೇಶ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ನೀವು ಕೂಡ A5 ಆರೋಪಿ ಆಗಿದ್ದಾರೆ, ಮುಂದೆ ನಿಮ್ಮ ವಿಚಾರಣೆಗೂ ಕರೆದ್ರೆ ಖಂಡಿತವಾಗಿ ಹೋಗ್ತೇನೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ಟು ನಾನು ಇದರಲ್ಲಿ ನಂದು ಯಾವುದು ಕೂಡ ಪಾತ್ರ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ನನಗೆ ಫೋನ್ ಕೂಡ ಮಾಡಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಖಂಡಿತವಾಗಿ ಇದ್ರ ವಿರುದ್ಧವಾಗಿ ನಾನು ಕಾನೂನು ಹೋರಾಟವನ್ನು ಕೂಡ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆ? ಏನೂ ಇಲ್ಲ, ಏನು ಬಂದಿಲ್ಲ, ಏನಿಲ್ಲ. ಸರ್ಕಾರದ ಪ್ರತಿನಿಧಿಗಳು ಯಾರ ಜೊತೆ ಮಾತಾಡ್ತಾರೆ? ನಾನು ಈಗ ಮಾನ್ಯ ಗೃಹ ಸಚಿವರನ್ನ ಸಂಪರ್ಕ ಮಾಡಿ ನಾನು ಮಾತಾಡ್ತೀನಿ. ಯಾವ ಉದ್ದೇಶಕ್ಕಾಗಿ ನಿಮ್ಮ ಮೇಲೆ ಈ ರೀತಿ ಆರೋಪ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಇದು ರಾಜಕೀಯ ದುರುದ್ದೇಶ. ಒಂದು ಒಳ್ಳೆ ಗೌರವ ಇಟ್ಕೊಂಡಿದ್ದೀನಿ, ಒಳ್ಳೆ ಗೌರವಕ್ಕೆ ಧಕ್ಕೆ ತರಬೇಕು, ಮುಖಕ್ಕೆ ಮುಸಿ ಬಳಿಯುವಂಥ ಕೆಲಸ ಆಗಬೇಕು ಅಂತೇಳಿ ಎಲ್ಲ ಮಾಡಿರ್ತಾರೆ. ಈ ಥರ ಆರೋಪಿಗಳು ನಿಮ್ಮ ಬೆಂಬಲಿಗರೇನಾ? ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಅವ್ರು ಯಾರು ಏನು ಅಂತಲೇ ನನಗೆ ಗೊತ್ತಿಲ್ಲದೆ ನಾನು ಯಾವ ರೀತಿ ನಮ್ಮ ಬೆಂಬಲಿಗರು ಅಂತ ಹೇಳೋದು ಹೇಳಿ? ನನ್ನ ಬೆಂಬಲಿಗರೇ ಇಲ್ಲಿ ಕ್ಷೇತ್ರದಲ್ಲಿ ಲಕ್ಷಾಂತರ ಬೆಂಬಲಿಗರು ಇದ್ದಾರೆ, ಯಾರು ಅಂತಲೇ ಏನು ಹೇಳಿ? ಹೆಂಗೆ ಗೊತ್ತಿದೆ ಹೇಳಿ? ನಮ್ಮ ಬೆಂಬಲಿಗರು ಎಲ್ಲ ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದು ಭೈರತಿ ಬಸವರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಬೆಂಗಳೂರು.